ದಿಂಬಿಗಾಗಿ 2 ತಿಂಗಳಿನಿಂದ ಪರದಾಡ್ತಾ ಇದ್ದ ದರ್ಶನ್ಗೆ ಡಬಲ್ ಶಾಕ್ ಎದುರಾಗಿದೆ. ಜೈಲು ಸೇರಿದ್ರೂ ಹಸಿ ಹಸಿ ನಾಟಕ ಆಡ್ತಿದ್ದವರಿಗೆ ಈಗ ತಿಂಗಳಿಗೊಮ್ಮೆ ಬಟ್ಟೆ ಹಾಗೂ ಚಾದರವೇ ಗತಿಯಾಗಿದೆ. ಜೊತೆಗೆ ದಾಸನ ರಕ್ತ ಚರಿತ್ರೆ ಕೆದಕೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಇದು ಹೇಳಿ ಕೇಳಿ ಮೊದಲೇ ಕಲಿಗಾಲ. ಪುಣ್ಯಕ್ಕಿಂತ ಪಾಪದ ತೂಕವೇ ಜಾಸ್ತಿ. ಹೀಗಾಗಿ ಇಲ್ಲಿ ಮಾಡಿದ ಪಾಪಕ್ಕೆ ಇಲ್ಲೇ ಪ್ರತಿಫಲ ಅನುಭವಿಸಬೇಕು. ಕರ್ಮದ ಕೊಡ ತುಂಬುತ್ತಿದ್ದಂತೆ ನೆರಳಾಗಿ ನಿಲ್ಲೋ ಭಗವಂತ ಕೂಡ ಹೆಗಲೇರಿ ಕೂರ್ತಾನೆ. ಈಗ ಕಳೆದೊಂದು ವರ್ಷದಿಂದ ದರ್ಶನ ಪಾಲಿಗೆ ಆಗಿದ್ದೂ ಇದೆ. ಯಾವಾಗ ಶೆಡ್ನಲ್ಲಿ ನಿಂತ್ಕೊಂಡು ರಣಕೇಕೆ ಹಾಕಿದ್ರೋ ಅವತ್ತೇ ಇವರ ಪಾಪದ ಕೊಡ ತುಂಬಿತ್ತು. ಹೀಗಾಗಿ ಮೇಲಿಂದ ಮೇಲೆ ಪಾಪದ ಪ್ರತಿಫಲ ಅನುಭವಿಸುತ್ತಿದ್ದಾರೆ. ಜಸ್ಟ್ ಒಂದೇ ಒಂದು ವರ್ಷದ ಹಿಂದೆ ಸುಖದ ಸುಪ್ಪತ್ತಿಗೆಯಲ್ಲಿ ಹೊರಳಾಡುತ್ತಿದ್ದ ದರ್ಶನ್ ಇವತ್ತು ಒಂದೇ ಒಂದು ಹಾಸಿಗೆ ಹಾಗೂ ದಿಂಬಿಗೆ ಕಾಡಿ ಬೇಡುತ್ತಿದ್ದಾರೆ. ವಿಷವನ್ನಾದ್ರೂ ಕೊಟ್ಟುಬಿಡಿ, ಈ ನರಕಯಾತನೆ ಆಗ್ತಿಲ್ಲ ಅಂತ ಹಸಿ ಹಸಿ ನಾಟಕವನ್ನು ಮಾಡಿದ್ರು. ಆದ್ರೆ ಇದ್ಯಾವುದೂ ವರ್ಕೌಟ್ ಆಗಲಿಲ್ಲ. ಪಲ್ಲಂಗದ ಆಸೆ ಪಡ್ತಿದ್ದ ದಾಸನಿಗೆ ಡಬಲ್ ಶಾಕ್ ಎದುರಾಗಿದೆ. ಹಾಸಿಗೆ ದಿಂಬು ಕೊಡೋದನ್ನ ನಿರಾಕರಿಸಿರೋ ನ್ಯಾಯಾಲಯ ಕೊಲೆ ಪ್ರಕರಣದ ಟ್ರಯಲ್ ಶುರು ಮಾಡಲು ಮುಹೂರ್ತ ಫಿಕ್ಸ್ ಮಾಡಿದೆ. ದಿಂಬು ಇಲ್ಲದ ದಾಸ ಚಾಪೆಯಲ್ಲೇ ಕೈಲಾಸ. ತಿಂಗಳಿಗೊಮ್ಮೆ ಬಟ್ಟೆ ಚಾದರ, ಹಾಸಿಗೆ ದಿಂಬು, ಗೋವಿಂದ. ದರ್ಶನ್ ಪಾಲಿಗೆ ಯಾವ ದೇವರೂ ತಲೆ ಕಾಯ್ತಿಲ್ಲ. ಹೀಗಾಗಿಯೇ ಏನೋ ಮುಟ್ಟಿದ್ದೆಲ್ಲ ಮಣ್ಣಾಗ್ತಿದೆ. ಡ್ರಾಮಾ ಮಾಡಿದ್ರೂ ಯೂಸ್ ಆಗ್ತಿಲ್ಲ, ಕಣ್ಣೀರಿಟ್ರೂ ಕರಗೋರಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯವನ್ನಾದ್ರೂ ಕೊಡಿ ಅಂತ ಕಾಡಿ ಬೇಡಿದ್ದ ದರ್ಶನ್ಗೆ ದೊಡ್ಡ ಶಾಕ್ ಎದುರಾಗಿದೆ. 1.5 ತಿಂಗಳಿನಿಂದ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ಇವತ್ತು ಮಹತ್ವದ ಆದೇಶ ನೀಡಿದೆ. ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ನೀಡಿದ ವರದಿ ದರ್ಶನ್ರ ಹಾಸಿಗೆ ಕನಸಿಗೆ ಕೊಳ್ಳಿ ಇಟ್ಟಿದೆ. ದರ್ಶನ್ಗೆ ಹಾಸಿಗೆ ದಿಂಬು ನೀಡಲು ಸಾಧ್ಯವಿಲ್ಲ. ಹೀಗಾಗಿ ತಿಂಗಳಿಗೊಮ್ಮೆ ಚಾದರ ಹಾಗೂ ಬಟ್ಟೆ ನೀಡಿ ಅಂತ ಕೋರ್ಟ್ ಸೂಚನೆ ನೀಡಿದೆ. ಜೊತೆಗೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ಕೋರಿದ್ದ ಮನವಿಯನ್ನೂ ನ್ಯಾಯಾಧೀಶರು ತಿರಸ್ಕರಿಸಿದ್ದಾರೆ. ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವ ಆಯ್ಕೆ ಜೈಲಾಧಿಕಾರಿಗೆ ಬಿಟ್ಟಿದ್ದು, ಸಾಧ್ಯವಾದರೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಬಹುದು ಅಂತ ಸೂಚನೆ ನೀಡಿದೆ. ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ಮುಹೂರ್ತ ಫಿಕ್ಸ್. ಹಾಸಿಗೆ ದಿಂಬು ಸಿಕ್ಕಿಲ್ಲ ಅನ್ನೋ ನೋವಲ್ಲಿರೋ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭಿಸಲು 57ನೇ ಸೆಷನ್ಸ್ ಕೋರ್ಟ್ ದಿನಾಂಕ ನಿಗದಿ ಮಾಡಿದೆ. ಈ ಹಿಂದೆ ಶೀಘ್ರದಲ್ಲೇ ಸಾಕ್ಷ್ಯಗಳ ವಿಚಾರಣೆ ಮಾಡುವಂತೆ ಪ್ರಾಸಿಕ್ಯೂಷನ್ ಮನವಿ ಮಾಡಿತ್ತು. ಹೀಗಾಗಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರು ಅಕ್ಟೋಬರ್ 31ಕ್ಕೆ ದಿನಾಂಕ ನಿಗದಿ ಮಾಡಿದ್ದು, ಸಾಕ್ಷ್ಯಗಳ ವಿಚಾರಣೆಗೆ ಎರಡೂ ಕಡೆಯವರು ಸಹಕರಿಸುವಂತೆ ಸೂಚನೆ ನೀಡಿದ್ದಾರೆ. 31ನೇ ತಾರೀಕಿನಿಂದ ಕೊಲೆ ಪ್ರಕರಣದ ವಿಚಾರಣೆ ನಡೆಯಲಿದ್ದು, ದರ್ಶನ್ ಅಂಡ್ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲದೇನೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನೇನು ಫೆಸಿಲಿಟೀಸ್ ಕೊಡಬೇಕು, ಅಂದ್ರೆ ಬೇಸಿಕ್ ಫೆಸಿಲಿಟೀಸ್ ಏನೇನು ಕೊಡಬೇಕು ಎಲ್ಲ ಕೊಡಲೇಬೇಕು ಅಂತ ಹೇಳಿ ಒಂದು ಆದೇಶ ಇವತ್ತು ನ್ಯಾಯಾಲಯ ಹೊರಡಿಸಿದೆ. 2ನೇ ಆದೇಶ ಏನು ಅಂತಂದ್ರೆ, ಪ್ರಾಸಿಕ್ಯೂಷನ್ ಅವರು ಅಂದ್ರೆ ವಿಶೇಷ ಸರ್ಕಾರಿ ಅಭಿಯೋಜಕರು ಈ ಕೇಸಲ್ಲಿ ಎಲ್ಲಾ ಆರೋಪಿಗಳು ಟ್ರಯಲ್ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿಲೇ ಮಾಡ್ತಿದ್ದಾರೆ ಅನ್ನೋ ಒಂದು ಮೆಮೊ ಹಾಕಿದ್ರು. ಅದಕ್ಕೆ ನಾನು ಪ್ರಬಲವಾದಂತ ವಾದ ಮಾಡಿಸಿ, ಇದು ಯಾವುದೇ ಕಾರಣಕ್ಕೋಸ್ಕರ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ನೀವು ಯಾವ ರೀತಿ ಟ್ರಯಲ್ ನಡೆಸಬೇಕು, ಎಷ್ಟು ದಿನದಲ್ಲಿ ಟ್ರಯಲ್ ನಡೆಸಬೇಕು ಅನ್ನೋದನ್ನ ಕೇಳಂಗಿಲ್ಲ ಅಂತ ನಮ್ದು ವಾದ ಆಗಿತ್ತು. ಒಟ್ನಲ್ಲಿ ಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಕುಂತ್ರೂ ನಿಂತ್ರೂ ನರಕ ನೋಡ್ತಿರೋದು ಸುಳ್ಳಲ್ಲ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.